ಎಸ್ ಮೈಸೂರು ಜಿಲ್ಲಾ ಪತ್ರಕರ್ತರ ಅಭ್ಯುದಯ ಸಹಕಾರ ಸಂಘಕ್ಕೆ ಆರ್ಥಿಕ ಚೈತನ್ಯ ತುಂಬಲು ಪಿಗ್ಮಿ ಸಂಗ್ರಹ, ಇ-ಸ್ಟಾಂಪಿಂಗ್ ಸೌಲಭ್ಯ ಮತ್ತು ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಆರಂಭಿಸಲು ಸರ್ವ ಸದಸ್ಯರ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ನಗರದ ಪತ್ರಕರ್ತರ ಭವನದಲ್ಲಿ ನಡೆದ 9ನೇ ಸರ್ವ ಸದಸ್ಯರ ಸಭೆಯಲ್ಲಿ ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಿ ಮಾತನಾಡಿದ ಅಧ್ಯಕ್ಷ ಕೆ. ದೀಪಕ್ ಈ ನಿರ್ಣಯವನ್ನ ಪ್ರಕಟಿಸಿದ್ರು. ಕಳೆದ 8 ವರ್ಷದ ಹಿಂದೆ ಆರಂಭಗೊಂಡ ಸಹಕಾರ ಸಂಘವು ಅನೇಕ ಸವಾಲುಗಳನ್ನು ದಾಟಿ ಸುಮಾರು 150ಕ್ಕೂ ಹೆಚ್ಚು ಪತ್ರಕರ್ತರಿಗೆ ಸುಮಾರು 50 ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯ ನೀಡಲಾಗಿದೆ. 60ಕ್ಕೂ ಹೆಚ್ಚು ಪತ್ರಕರ್ತರನ್ನ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆಗೆ ಒಳಪಡಿಸಲಾಗಿದೆ. ಆರ್‌ಡಿ ಸಂಗ್ರಹದಲ್ಲಿ 100ಕ್ಕೆ 100ರಷ್ಟು ಆರ್ಥಿಕ ಶಿಸ್ತು ಪಾಲನೆ ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ, ಪಿಗ್ಮಿ ಸಂಗ್ರಹ ಜಾರಿ ಸಂಬಂಧ ಸಾಧಕ ಬಾಧಕ ಪರಿಶೀಲಿಸಲು ಸಮಿತಿ ರಚನೆ ಮಾಡಲಾಗುವುದು ಹಾಗೂ ಸಾಲ ವಸೂಲಾತಿಗೆ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ರು. ಸಭೆಯಲ್ಲಿ ಉಪಾಧ್ಯಕ್ಷ ಅಂಗೋಡು ನಟರಾಜ್, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಧರ್ಮಪುರ ನಾರಾಯಣ್, ಸಹಕಾರ ಸಂಘದ ನಿರ್ದೇಶಕರಾದ ಪ್ರಗತಿ ಗೋಪಾಲಕೃಷ್ಣ, ಎಚ್.ಎಸ್. ದಿನೇಶ್ ಕುಮಾರ್, ಜಯಶಂಕರ್ ಮೂರ್ತಿ, ಉಳ್ಳಳ್ಳಿ ಮೋಹನ್, ಸಾಲಿಗ್ರಾಮ ಯಶವಂತ್, ಮುಕುಂದ್, ಎನ್. ಸುರೇಶ್, ಮಹೇಶ್, ಎಂ. ದಾಸೇಗೌಡ, ನಾಗೇಂದ್ರ ಕುಮಾರ್, ಬೀಚನಹಳ್ಳಿ ಮಂಜುನಾಥ್, ಬಿ. ರಾಘವೇಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಅನುಸರಣಾವಧಿ ವರದಿಯನ್ನು ಕೂಡ ನಾವು ಮಂಡಿಸಿದೀವಿ. ಏನು ನಾವು ಹಿಂದೆ ನಾವು ಇದು ಮಾಡಿದೀವಿ, ಅನುಸರಣಾ ವರದಿಯಲ್ಲಿ ನಿಮ್ಮ ಸಲಹೆಗಳನ್ನ ಪಡ್ಕೊಂಡಿರುತ್ತದೆ, ಲೆಕ್ಕಪತ್ರಗಳನ್ನ ಹಂತವಾಗಿ ಗಣಕೀಕರಣಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅದನ್ನು ಕೂಡ ಪ್ರಕ್ರಿಯೆ ನಡೀತಾ ಇದೆ. ಸಂಘದಲ್ಲಿ ಸೃಷ್ಟಿ ಸಾಲಗಳ ವಸೂಲಾತಿಗೆ ಸೃಷ್ಟಿದಾರರಿಗೆ ನೋಟಿಸ್ ನೀಡುವಂತ ಕೆಲಸ ಕೂಡ ನಾವು ಮಾಡಿದ್ದೀವಿ. ಕಳೆದ ಬಾರಿ ಸಾಲ ವಸೂಲಾತಿಗೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ. ಅದ್ರ ಪ್ರಕಾರ ನಾವು 28ನೇ ಜಾರಿ ಮಾಡಿ ವಸೂಲಾತಿಗೆ ಕ್ರಮವನ್ನು ಕೈಗೊಳ್ಳುವಂತ ಕೆಲಸ ಮಾಡಿದ್ದೀವಿ. ಮತ್ತೆ ಹಾಗೆಯೇ ಸಂಘದಲ್ಲಿ ಆಂತರಿಕ ಲೆಕ್ಕ ಪರಿಶೋಧನಾ ವ್ಯವಸ್ಥೆ ಇರಲಿಲ್ಲ. ಆ ಸಲಹೆಯನ್ನು ಕೂಡ ನಾವು ಪರಿಗಣಿಸಿದ್ವಿ. ಮತ್ತೆ ಆಂತರಿಕ ಲೆಕ್ಕ ಪರಿಶೋಧನಾ ವ್ಯವಸ್ಥೆಗೆ ಕೂಡ ಕ್ರಮ ಕೈಗೊಂಡಿದ್ವಿ. ಸಂಘದಲ್ಲಿ ಇರಿಸಿಕೊಳ್ಳಲಾದಂತಹ ಇದನ್ನ ಅದು ನಗದು ಶುಲ್ಕ ಬರು ಕೂಡ ನಾವು ಅದನ್ನ ಸಂಘದಲ್ಲಿ ಲೆಕ್ಕದಲ್ಲಿ ಇಡಬಾರದು ಅಂತ ಹೇಳಿ ತೀರ್ಮಾನ ಆಗಿತ್ತು. ಅದೇ ರೀತಿ ಯಾವುದೇ ನಗದನ್ನು ಕೂಡ ಇಟ್ಕೊಳ್ಳಬಾರದು ಕೆಲಸವನ್ನು ಮಾಡಿದ್ವಿ. ಏನು ಕಳೆದ ಬಾರಿ ನಿಮ್ಮ ಸಲಹೆಗಳನ್ನು ಕೊಟ್ಟಿದ್ವಿ. ಆ ಸಲಹೆಗಳನ್ನ ನಮ್ಮ ಆಡಿಟ್ ರಿಪೋರ್ಟ್ನ ಕಳೆಯ ಸಾಲಿನಲ್ಲಿ 25-26ನೇ ಸಾಲಿನ ಏನು ನಾವು ಬಜೆಟ್ನ ತುಂಬಾ ಮುಖ್ಯವಾದದ್ದು. ಏನು ನಾವು ಈ ವರ್ಷ ನಾವು ಖರ್ಚು ಮಾಡಿದ್ವಿ, ಮುಂದಿನ ವರ್ಷ ಎಷ್ಟು ಮೀಸಲಿಟ್ಟಿದ್ದೀವಿ, 24-25 ಎಷ್ಟು ಮೀಸಲಿಟ್ಟಿದ್ವಿ, 24-25 ಎಷ್ಟು ಖರ್ಚಾಗಿದೆ, ಮತ್ತೆ ಹೊಸ ವರ್ಷಕ್ಕೆ ನಾವು ಏನು ನಿಗದಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ನಾವು ಕಳೆದ ವರ್ಷ ನಾವು ಸಿಬ್ಬಂದಿ ವೆಚ್ಚ ಅಂತ ಹೇಳಿ ಸಾಲಕ್ಕೆ ಯಾಕೆ ನಷ್ಟ ಆಗಿದೆ ಅಂತಂದ್ರೆ ನಾವು ಡಿಪಾಸಿಟ್ ಬಡ್ಡಿ ಕಟ್ತಾ ಇದೀವಲ್ಲ ನಮ್ಮ ಸಂಘದಿಂದ, ಅದು 64,000 ರೂಪಾಯಿ ಕಟ್ತಾ ಇದೀವಿ, 61,000 ರೂಪಾಯಿ ಕಟ್ತೀವಿ. ನಮಗೆ ಆ 1,20,000 ಉಳ್ಕೊಂಡಿದ್ದೀವಿ. ನಮಗೆ ಹೆಚ್ಚು ಕಡಿಮೆ ನಮಗೆ 80,000 90,000 ಸಹಕಾರ ಸಂಘ ಇರೋದು. ಇಷ್ಟು ಸಣ್ಣ ಟ್ರಾನ್ಸಾಕ್ಷನ್ ಒಳಗಡೆ ನಾವು ಲಾಭದಲ್ಲಿ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಬಟ್ ನಾವು ಆ ಬಡ್ಡಿನ ಕಡಿಮೆ ಮಾಡೋಕ್ಕೋಸ್ಕರ ನಾವು ಏನ್ ಕ್ರಮ ತಗೋಬೇಕು ಅಂತ ಹೇಳಿ ನಾವು ಕೂಡ ಯೋಚನೆ ಮಾಡ್ತಾ ಇದೀವಿ. ಠೇವಣಿನ ವಾಪಸ್ ಕೊಟ್ಬಿಟ್ರೆ, ಅದ್ರ ಡಿಪಾಸಿಟ್ ವಾಪಸ್ ಕೊಟ್ಬಿಟ್ರೆ ನಮಗೆ ಬಡ್ಡಿ ಕಟ್ಟೋದಿಲ್ಲ. ಏನು ರಾಘವೇಂದ್ರ ಅವರು ಮತ್ತೆ ರಾಜೇಶ್ ಹೇಳಿದ್ರು, ಆ ತರ ಪ್ರತಿದಿನದ ಫಿಫ್ಟಿ ಕಲೆಕ್ಷನ್ ಮಾಡೋದ್ರಿಂದ ನಮಗೆ ನಮ್ಮ ಬೇರೆ ಕೊಟ್ಟಿದ್ರೆ ಅದೇ ದುಡ್ಡು ನಾವು ಸಾಲಕ್ಕೆ ರೊಟೇಷನ್ ಮಾಡಿಬಿಟ್ಟು ನಮಗೆ ಯಾಕಂದ್ರೆ ಇಷ್ಟ ಆಗಿಲ್ಲ. ಯಾರು ಸುಮ್ಮನೆ ಇಟ್ಕೊಳ್ಳೋದು ಯಾರು ಕೊಡೋದು, ಆಮೇಲೆ ನೋಟಿಸ್ ಕಳಿಸೋದ್ರಿಂದ ಅದೇನೋ ಸಣ್ಣ ಪ್ರಮಾಣ ಸಾಲ ತಗೊಂಡಿರ್ತಾರೆ. ಒಂದು ಸಣ್ಣ ಗುಂಪು ನಮ್ದು ಕಮ್ಯುನಿಟಿ ತುಂಬಾ ನಾವು ಸಾಲ ಕೊಟ್ಟಿದೀವಿ ಅಂತ ಹೇಳಿ ಟಾರ್ಚರ್ ಲೆವೆಲ್ಗೆಲ್ಲ ಹೋಗ್ಬಾರ್ದು. ಪ್ರತಿಯೊಬ್ಬರು ಯಾವುದೇ ಆತ್ಮಗೌರವಿರ್ತದೆ, ಸಂಬಂಧಿಕರಿರ್ತಾರೆ, ಸ್ನೇಹಿತರಿರ್ತಾರೆ, ಮನೆ ಸಾಲ ತಗೊಂಡಿರೋದು ಗೊತ್ತಿರಲ್ಲ. ಮನೆ ಹತ್ರ ಹೋದಾಗ ಏನೋ ಬೇರೆ ತರ ನೋವಾಗಬಾರ್ದು ಅಂತ ಹೇಳಿ ಇದುವರೆಗೆ ಮಾಡಿದೀವಿ. ಕಾನೂನಲ್ಲಿ ಇದ್ರೂ ಕೂಡ ನಾವು ನಮ್ಮ ಸಹಕಾರ ಸಂಘ ಅವರೆಲ್ಲ ಸಹಕಾರದಿಂದ ನಡೀತಾರೆ, ಅದರಿಂದ ಆ ಕೆಲಸಕ್ಕೆ ಹೋಗಿಲ್ಲ. ಆದ್ರೆ ಕೆಲವರು ಅಂದ್ರೆ ಒಂದು 5-6 ಜನ ಮಾತ್ರ ಯಾವುದೇ ರೀತಿಯ ಇದಕ್ಕೆ ನೋಟಿಸ್ ಆಗಿರ್ಬೋದು ನಮ್ಗಾಗಿ ಜಗ್ತಾ ಇಲ್ಲ. ಅಂತವ್ರಿಗೆ ನಾವು ಲೀಗಲ್ ಆಗಿ ಕ್ರಮ ತಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೀವಿ. ಈಗ ನಾನು ಮಾಡಿ ಮಂಡಿಸ್ತಾ ಇದ್ದೀನಿ. ನೀವೆಲ್ಲ ಒಪ್ಪಿಗೆ ಕೊಟ್ರೆ ನಾವು ಅದನ್ನ ಕಾನೂನಾತ್ಮಕವಾಗಿ ತಗೊಂಡು ವಸೂಲಿ ಅಟ್ಲೀಸ್ಟ್ ಒಬ್ಬರಿಗೆ ಇಬ್ಬರಿಗೆ ಆದ್ರೆ ಸ್ವಲ್ಪ ಸೀರಿಯಸ್ ಆಗುತ್ತೆ. ಇನ್ನೂ ಕೇಳಿದ್ವಿ, ನಮ್ಗೆ ಸರವಣ ಕೋಟೆ ಸರವಣ ಬಂದಿದ್ದಾರೆ. ಕೆಲವರು ಸಾಲ ತಗೊಂಡವರು ತುಂಬಾ ಪ್ರಾಮಾಣಿಕವಾಗಿ ಫೋನು ಮಾಡಿಸಲ್ಲ, ಅವ್ರು ಯಾವಾಗ ನೆನಪು ಮಾಡೋದು ಬೇಕಾಗಿಲ್ಲ, ಪ್ರತಿ ತಿಂಗಳು ಆ ಡೇಟ್ ದಿನ ಬಂದು ಕಟ್ಬಿಟ್ಟು ಹೋದಂತ ನಮ್ಮ ಇವರು ಇದ್ದಾರೆ. ಇನ್ ಕೆಲವರು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಂತವ್ರಿಗೆ ನಾವು ಈಗ ಲೀಗಲ್ ಆಗಿ ನೋಟಿಸ್ ಜಾರಿ ಮಾಡಿ ಚೆಕ್ ಬ್ಯಾಂಕ್ಗೆ ಪ್ರೊಡ್ಯೂಸ್ ಮಾಡಿ ಕ್ರಮ ತಗೊಳ್ಳುವಂತ ಕೆಲಸವನ್ನು ಮಾಡ್ತೀವಿ. ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ